ಸರ್, ಈಗ ನಮ್ಮ ಜೀವನದಲ್ಲಿ ಹೆಂಗೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಇರ್ತಾರೆ ಸರ್. ಈ ಪ್ರಾಪಂಚಿಕ ಜೀವನದಲ್ಲಿ ಆಗಿರ್ಬೋದು, ಆಧ್ಯಾತ್ಮಿಕದಲ್ಲಿ ಆಗಿರ್ಬೋದು, ಸಕ್ಸಸ್ ಅನ್ನೋದು ಸರ್. ಈ ಸಕ್ಸಸ್ ಮತ್ತೆ ಈ ಆಧ್ಯಾತ್ಮಿಕವನ್ನ ಒಂದೇ ಸಮಯದಲ್ಲಿ ನಾವು ಆ ಸಾಧಿಸಬಹುದಾ? ಸ್ವಲ್ಪ ಪ್ರಶ್ನೆ ಗೊಂದಲಕಾರಿಯಾಗಿದೆ ಅಂತ ಅನ್ಸುತ್ತೆ. ಇದನ್ನ ಒಂದ್ ಅಂದ್ರೆ ಸ್ವಲ್ಪ ಸರ್, ತಿಳ್ಕೊಳ್ತೀವಿ ಪ್ರಶ್ನೆನ. ಹಾ ಸರ್, ಹಾ ನನ್ಗೆ ಸರ್, ಅನಿಸಿದ್ದೇನಂದ್ರೆ, ಯಶಸ್ಸು ಅಂತಂದ್ರೆ ಆಧ್ಯಾತ್ಮದಲ್ಲೂ ಯಶಸ್ಸಿದೆ, ಇದೆ ಸರ್, ಲೌಕಿಕದಲ್ಲೂ. ಇದೆ ಸರ್. ನೀವು ಕೇಳ್ತಾ ಇರೋದು ಇಲ್ಲಿ ಯಶಸ್ಸು ಯಾವುದು, ಲೌಕಿಕ ಯಶಸ್ಸು ಅಂತ ಅನ್ಕೋಬಹುದು ನಾವು. ಹೌದು ಸರ್. ಯಾಕಂತಂದ್ರೆ ಆಧ್ಯಾತ್ಮದಲ್ಲಿ ಯಶಸ್ಸು ಅಂತಂದ್ರೆ ಬಹಳ ಜನಕ್ಕೆ ಅರ್ಥ ಆಗಲ್ಲ. ಆಧ್ಯಾತ್ಮ ಅಂತಂದ್ರೆ ಬರೀ ಪ್ರಾಕ್ಟೀಸ್ ಮಾಡೋದು, ಯಶಸ್ಸು ಕೊನೆಯಲ್ಲಿ ಸಿಗುವಂತದ್ದು. ಲೌಕಿಕದಲ್ಲಿ ಹಾಗಲ್ಲ, ಚಿಕ್ಕ ಚಿಕ್ಕ ಯಶಸ್ಸುಗಳು ಸೇರಿ ದೊಡ್ಡ ಯಶಸ್ಸು ಆಗತ್ತೆ ಅಂತ, ಆಯ್ತಾ? ಆಧ್ಯಾತ್ಮದಲ್ಲೂ ಕೂಡ ಚಿಕ್ಕ ಚಿಕ್ಕ ಯಶಸ್ಸುಗಳು ಇದೆ, ಆದ್ರೆ ಅಂತಿಮವಾಗಿ ನಮ್ಗೆ ಆತ್ಮಸಾಕ್ಷಾತ್ಕಾರ ಆದಾಗ ಮಾತ್ರ ನಾವು ಅದು ಯಶಸ್ಸು ಅಂತ ಕರಿತೀವಿ ಹೊರತು, ಅಲ್ವಾ? ಈಗ ಹೀಗೆ ಅನ್ಕೊಳ್ಳೋಣ, ಈ ಪ್ರಶ್ನೆಯನ್ನ ಹೀಗೆ ಅನ್ಕೊಳ್ಳೋಣ, ಲೌಕಿಕ ಯಶಸ್ಸು, ಆಧ್ಯಾತ್ಮಿಕ ಯಶಸ್ಸು ಇವೆರಡು ಒಂದೇ ಸಮಯದಲ್ಲಿ ಸಾಧ್ಯವೇ ಅನ್ನೋದು ಪ್ರಶ್ನೆ. ಆಗ್ಬೋದಾ? ಸರಿ ಸರ್. ಎಸ್. ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಖಂಡಿತ ಸಾಧ್ಯ ಅಂತ ಹೇಳ್ತಾರೆ. ಯಶಸ್ಸು ಅಂತ ಅನ್ನೋದೇನು ನಮ್ಮ ನಿರೀಕ್ಷೆ, ಅದಕ್ಕೆ ಫಲ ಇಂಥದ್ದು ಬರಬೇಕು ಅಂತ. ಲೌಕಿಕದಲ್ಲಿ ನಮ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಧ್ಯಾತ್ಮಿಕದಲ್ಲೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಸಿಗಬೇಕು ಅಂತಂದ್ರೆ ಸಾಧನೆ ಬಹಳ ಬಹಳ ಮುಖ್ಯ. ಲೌಕಿಕದಲ್ಲಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಏನಾದ್ರೂ ಒಂದು ಮಾಡ್ಬಿಟ್ಟು ನಾವು ಅಚೀವ್ ಮಾಡ್ಬಿಡ್ಬೋದು, ಮಾಡಕ್ಕಾಗಲ್ಲ ಅಂತಲ್ಲ. ಉದಾಹರಣೆಗೆ ಹೇಳ್ತೀನಿ, ನಾನು ತುಂಬಾ ಶ್ರೀಮಂತ ಆಗ್ಬೇಕು ಅಂತಂದ್ರೆ, ಆಯ್ತಾ, ಪರಿಶ್ರಮ ಹಾಕಿ ರುಜು ಮಾರ್ಗದಲ್ಲಿ ಹೋಗಿ ಸಂಪಾದನೆ ಮಾಡ್ಬೇಕಾಗತ್ತೆ. ಅದೇ ದರೋಡೆ ಮಾಡ್ಬಿಟ್ಟು ನಾನು ಶ್ರೀಮಂತ ಆಗ್ಬಿಡ್ಬಹುದು, ಅದಕ್ಕೆ ಅವಕಾಶ ಇದೆ ಇಲ್ಲಿ. ಲೌಕಿಕವಾದ ಯಶಸ್ಸು, ನೀವು ನಿಮ್ಮ ಯಶಸ್ಸಿಗೆ ವ್ಯಾಖ್ಯಾನ ಎಲ್ಲಿದೆ ಇಲ್ಲಿ, ಮಾರ್ಗ ಯಾವುದು ಅಂತ. ಆಧ್ಯಾತ್ಮದಲ್ಲಿ ಆ ರೀತಿ ಶಾರ್ಟ್ ಕಟ್ಗಳಿಲ್ಲ. ನಮ್ಮ ಕರ್ಮಗಳನ್ನೆಲ್ಲ ನಾವು ಕಳ್ಕೊಳ್ಳೇಬೇಕು, ತನ್ಮೂಲಕನೇ ನಾವು ಮುಂದಿನ ಹಂತಕ್ಕೆ ಹೋಗೋಕ್ ಸಾಧ್ಯ ಹೊರತು ಶಾರ್ಟ್ ಕಟ್ ಇಲ್ಲ. ಕರ್ಮ ಅನುಭವಿಸ್ಬೇಕು, ಇಲ್ಲ ಕಳ್ಕೊಳ್ಬೇಕು. ಕಳ್ಕೊಳ್ಳೋದಿಕ್ಕೆ ಅನುಭವಿಸಿದ್ರೆ ಅದು ಲಾಂಗ್ ಪೀರಿಯಡ್ ಹಿಡಿಯುತ್ತೆ. ಕಳ್ಕೊಳ್ಳೋದು ಅಂತಂದ್ರೆ ಸುಟ್ಟು ಭಸ್ಮ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ ಕಟ್ಗಳು ಯಾವುದು ಅಂತಂದ್ರೆ ಇದೆ, ಆಧ್ಯಾತ್ಮಿಕ ಪ್ರಾಕ್ಟೀಸಸ್. ಅದರಲ್ಲಿ ಧ್ಯಾನ ಅನ್ನೋದು ಬಹಳ ಬಹಳ ಮುಖ್ಯ. ಕಡಿಮೆ ಅವಧಿನಲ್ಲಿ ಮಾಡಿದ್ರೆ ಧ್ಯಾನ ಅಂತ ಕರಿತೀವಿ, ಹೆಚ್ಚು ಹೆಚ್ಚು ಗಂಟೆಗಳ ಕಾಲ, ದಿನಗಟ್ಲೆ ಮಾಡೋದಾದ್ರೆ ಅದನ್ನ ತಪಸ್ಸು ಅಂತ ಹೇಳ್ತೀವಿ. ಈ ತಪಸ್ಸನ್ನ ಹಿಂದೆ ಮಾಡ್ತಿದ್ರು ಯೋಗಿಗಳು, ಆದ್ರೆ ಇವತ್ತಿನ ಕಾಲದಲ್ಲಿ ತಪಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸಂಸಾರದಲ್ಲಿದ್ದೇ ನಿರ್ವಾಣ ಆಗ್ಬೇಕು. ಆದ್ರಿಂದ ಖಂಡಿತ ಇದು ಸಾಧ್ಯ ಇದೆ ಅಂತ ಹೇಳಿ ಪತ್ರಿಜಿಯವರು ಹೇಳೋದು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಧ್ಯಾತ್ಮಿಕ ಯಶಸ್ಸು ಮತ್ತೆ ಲೌಕಿಕ ಯಶಸ್ಸು ಎರಡೂ ಕೂಡ ಸಾಧ್ಯ. ಪತ್ರಿಜಿಯವ್ರ ಪ್ರಕಾರ ಲೌಕಿಕ ಯಶಸ್ಸು, ಆಧ್ಯಾತ್ಮಿಕ ಯಶಸ್ಸು ಒಂದಕ್ಕೊಂದು ವಿರುದ್ಧ ಅಲ್ಲ ಅಂತ ಹೇಳ್ತಾರೆ, ಒಂದಕ್ಕೊಂದು ಪೂರಕ ಇದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಇದನ್ನ ನಾವು ವಿಶ್ಲೇಷಣೆ ಮಾಡಬೇಕು. ಇವು ಒಂದೇ ಹಕ್ಕಿಯ ಎರಡು ರೆಕ್ಕೆಗಳಿದ್ದಂತೆ ಅಂತ ಹೇಳ್ತಾರೆ ಪತ್ರಿಜಿಯವರು. ಆಧ್ಯಾತ್ಮ ಮತ್ತು ಲೌಕಿಕತೆ ಎರಡೂ ಕೂಡ ಒಂದು ಹಕ್ಕಿಯ ಎರಡು ರೆಕ್ಕೆಗಳಿದ್ದಂಗೆ. ಒಂದು ಹಕ್ಕಿಗೆ ಒಂದೇ ಒಂದು ರೆಕ್ಕೆ ಇದ್ರೆ ಹಾರಕ್ಕಾಗತ್ತಾ? ಆಧ್ಯಾತ್ಮಿಕದ ರೆಕ್ಕೆ ಬಡಿತೀನಪ್ಪ ನಾನು ಅಂತಂದ್ರು ಆಗಲ್ಲ, ಲೌಕಿಕದ ಮಾತ್ರ ಬಡಿತೀನಿ. ಎರಡೂ ಇರಬೇಕು. ಎಷ್ಟು ಚೆನ್ನಾಗಿ ಉಪಮಾನವನ್ನ, ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಸಂಸಾರದಲ್ಲಿ ನಿರ್ವಾಣ ಎನ್ನುವುದು ಮೂಲ ಮಂತ್ರ ಆಗಿರ್ಬೇಕು ಅಂತಾರೆ. ದಿನದ 24 ಗಂಟೆನೂ ನಾನು ಅಧ್ಯಾತ್ಮ ಮಾಡ್ತೀನಿ ಯಶಸ್ಸಿಗಾಗಿ, ಆಧ್ಯಾತ್ಮಿಕ ಯಶಸ್ಸಿಗಾಗಿ, ತಪ್ಪು. ದಿನದ 24 ಗಂಟೆನೂ ನಾನು ಲೌಕಿಕದಲ್ಲೇ ಇರ್ತೀನಿ ಲೌಕಿಕ ಯಶಸ್ಸಿಗಾಗಿ, ತಪ್ಪು. ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ, ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಕಾಲವನ್ನ ವ್ಯರ್ಥ ಮಾಡದೆ, ಅನವಶ್ಯಕವಾಗಿ ಮಾಡದೆ, ಸದುಪಯೋಗವನ್ನ ಮಾಡಿಕೊಂಡು ನಮಗಿರ್ತಕ್ಕಂಥ ಈ ದಿನದ 24 ಗಂಟೆಗಳ ಕಾಲವನ್ನ ನಾವು ನಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ, ಆತ್ಮೋದ್ಧಾರಕ್ಕಾಗಿ, ಕೌಟುಂಬಿಕ ಜೀವನಕ್ಕಾಗಿ, ಪರೋಪಕಾರಕ್ಕಾಗಿ, ಜ್ಞಾನದ ಗಳಿಕೆಗಾಗಿ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮತ್ತು ಧ್ಯಾನಕ್ಕೆ ಅಲೋಕೇಟ್ ಮಾಡಿಕೊಂಡು ನಾವು ಜೀವನವನ್ನ ಸಾಗಿಸಿದ್ರೆ ಸಂಸಾರದಲ್ಲಿದ್ದೇ ನಿರ್ವಾಣದ ಹತ್ರ ನಾವು ಒಂದೊಂದೇ ಹೆಜ್ಜೆ ನಿಧಾನವಾಗಾದ್ರೂ ಹೋಗ್ತೀವೋ, ಸ್ಪೀಡಾಗಿ ಹೋಗ್ತೀವೋ ಗೊತ್ತಿಲ್ಲ, ನಮ್ಮ ಕರ್ಮಾನುಸಾರ ಅದು ಸಾಧ್ಯ ಅಂತ ಹೇಳ್ತಾರೆ. ಇದು ಜೀವನದ ಉದ್ದೇಶಕ್ಕೆ ಇರತಕ್ಕಂಥ ಬಹುಮುಖ್ಯವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ. ಸರ್, ಹೆಂಗಂದ್ರಿ ಆಧ್ಯಾತ್ಮಿಕಕ್ಕೆ ಬಂದ್ಮೇಲೆ ಪ್ರಾಪಂಚಿಕವಾಗಿ ವೈರಾಗ್ಯ ಬರ್ಬೇಕು, ದುಡ್ಡಿನ ಬಗ್ಗೆ ವ್ಯಾಮೋಹ ಹೋಗ್ಬೇಕು,
ಏನಾದ್ರೂ ಆಸ್ತಿ ಇದು ಮಾಡಬಾರ್ದು ಅನ್ನೋದು ಒಂದು ಜನರಲ್ಲಿ ಬಂದ್ಬಿಟ್ಟಿದೆ ಸರ್. ಅದು ಅಧ್ಯಾತ್ಮ ಅಂದ್ರೆ ಒಂಥರ ವಿರಕ್ತಿ. ಆದ್ರೆ ಪತ್ರಿ ಸರ್ ಅವ್ರ ಪ್ರಕಾರ ಇಲ್ಲಿ ವೈಭೋಗ ಇದೆ ಸರ್. ವೈಭೋಗ ಅಂದ್ರೆ ನಾವು ಸರಿಯಾದ ಮಾರ್ಗ. ಇಲ್ಲಿ ಏನ್ ವ್ಯರ್ಜ ಅಂದ್ರೆ ಮಾಂಸಾಹಾರ, ಮತ್ತೆ ಸರ್ ಹೇಳಿದಂತಹ ಬೆಳ್ಳುಳ್ಳಿ ಮತ್ತು ಮಶ್ರೂಮ್ ಬಿಟ್ರೆ ನಾವು ಮಿರ್ಚಿ ಬಜ್ಜಿ ತಿನ್ಬೋದು, ಸ್ವೀಟ್ ತಿನ್ಬೋದು, ಎಲ್ಲವನ್ನ ತಿನ್ಬೋದು. ನಮ್ಮ ಪಿರಮಿಡ್ ಮಾಸ್ಟರ್ಗಳ ಜೀವನ ಹೆಂಗಂದ್ರೆ ವೈಭವವಾಗಿರ್ಬೇಕು ಅಂತ ಹೇಳಿದ್ರು ಸರ್. ಆದ್ರೆ ಬಹಳ ಜನರಿಗೆ ಅದೇ ಕಲ್ಪನೆ ಸರ್. ಇಲ್ಲ ಇಲ್ಲ, ನಾವು ಧ್ಯಾನ ಮಾಡ್ತೀವಲ್ಲ, ನಾವು ಈ ದುಡ್ಡಿನಿಂದ ಹೋಗಂಗಿಲ್ಲ, ಅಥವಾ ನಾವು ಈ ಬಿಸ್ನೆಸ್ ಮಾಡಂಗಿಲ್ಲ, ಇದು ಹೋಗ್ಬಾರ್ದು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಸರ್. ಅವ್ರಿಗೇನು ತಾವು ಹೇಳಕ್ ಇಷ್ಟಪಡ್ತೀರಿ ಸರ್? ಧ್ಯಾನಕ್ಕೆ ಬಂದ್ರೆ ಏನು ಅಂತಂದ್ರೆ ಹಾ ಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಧ್ಯಮ ಮಾರ್ಗ ಹೇಳ್ಬಿಟ್ಟಿದ್ದಾರೆ. ಸರ್ ಏನು ಮಧ್ಯಮ ಮಾರ್ಗ ಅಂತಂದ್ರೆ ಇಲ್ಲಿ ವೈಭೋಗವೂ ಇದೆ, ವೈರಾಗ್ಯವೂ ಇದೆ. ಆದ್ರೆ ವಿರಕ್ತಿ ವೈರಾಗ್ಯ ಅಂತಂದ್ರೆ ಯಾವುದ್ರಿಂದ ಅಂತ ಅನ್ನೋದಿರ್ಬೇಕು. ವೈಭೋಗ ಅಂತಂದ್ರೆ ಯಾವುದು ವೈಭೋಗ, ನಾವು ಯಾವುದು ವೈಭೋಗ, ಯಾವುದು ವಿರಕ್ತಿ, ಅದನ್ನ ನಾವು ಕ್ಲಿಯರ್ ಆಗಿ ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಜಗತ್ತಿಗೆ ನಾವು ಬರೋದೇ ಎಲ್ಲವನ್ನೂ ಕೂಡ ಅನುಭವಿಸೋದಿಕ್ಕೆ. ಆದ್ರೆ ಯಾವುದೂ ಕೂಡ ವಿಪರೀತ ಮಾಡಕ್ ಹೋಗ್ಬೇಡಿ ಅಂತಾನೆ ಮತ್ತೆ ಅಲ್ಲಿಗೆ ಬಂತು ಪಾಯಿಂಟ್. ಯಾವುದೂ ಕೂಡ ವಿಪರೀತ ಮಾಡಕ್ ಹೋಗದೇನೆ ಮಧ್ಯಮ ಮಾರ್ಗದಲ್ಲಿ ಇದ್ದು ಲೌಕಿಕ ಜೀವನವನ್ನೂ ಕೂಡ ಅನುಭವಿಸ್ತಾ ಒಂದು ಮಿತಿಯಲ್ಲಿ, ಒಂದು ಮಧ್ಯಮ ಮಾರ್ಗದಲ್ಲಿದ್ದು ಏಕಕಾಲದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಕೂಡ ಅನುಭವಿಸ್ಬೇಕು. ಧ್ಯಾನವನ್ನ ರಾತ್ರಿಯೆಲ್ಲ ನೀವು ಮಾಡಿ ಅಂತ ಹೇಳ್ತಾರೆ ಪತ್ರಿಜಿಯವರು. ದಿನವೆಲ್ಲ ಲೌಕಿಕ, ರಾತ್ರಿ ಎಲ್ಲ ಆಧ್ಯಾತ್ಮಿಕ ಅಂತ ಹೇಳೋದು ಹಾಗೇನೆ. ಈ ದಿನದ 24 ಗಂಟೆ. ಮತ್ತೆ ರಾತ್ರಿ ಎಲ್ಲ ಆಧ್ಯಾತ್ಮಿಕ ಅಂತಂದ್ರೆ ಏನು? ಕುಳಿತು ಧ್ಯಾನ ಮಾಡಿ ನಿದ್ರೆ ಮಾಡೋ ಬದಲು ಅಂತಾರೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಿದ್ರೆಯ ಅವಶ್ಯಕತೆ ಕಡಿಮೆ ಆಗುತ್ತೆ. ಯೋಗಿಗಳು ದಿನಕ್ಕೆ 2 ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ, ಬಾಕಿ ಸಮಯದಲ್ಲಿ ಅವರು ತಪಸ್ಸನ್ನ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಈಗ ನಮಗೆ ಲೌಕಿಕ ಪ್ರಪಂಚದಲ್ಲಿ ಸಂತೋಷ ಸಿಗುತ್ತೆ, ಆಧ್ಯಾತ್ಮಿಕ ಕಾರ್ಯಚಟುವಟಿಕೆಗಳಿಂದ ಆನಂದ ಸಿಗುತ್ತೆ. ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಎರಡೂ ಮುಖ್ಯ. ಸಂತೋಷ ಬೇಕಾ ವೈಭವಯುತವಾಗಿ ಬದುಕಿ, ಆನಂದ ಬೇಕಾ ಆಧ್ಯಾತ್ಮಿಕವಾಗಿ ಬದುಕಿ ಅಂತ. ಇದು ಹೀಗೆ. ಹಾಗಾಗಿ ವೈರಾಗ್ಯ ಅಂತಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ನಾವು ಸಂಸಾರ ತ್ಯಜಿಸಿ ಮಾಡಬೇಕು ಅಂತ ಏನಿಲ್ಲ. ನಾವು ನಮ್ಮ ಜೀವನದ ಉದ್ದೇಶ ಪ್ರಕಾರ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಆ ಪ್ಲಾನ್ ಪ್ರಕಾರ ನಡೀತಾ ಇರುತ್ತೆ. ಅದು ನಾವು ಏನೂ ಮಾಡದೇ ಇದ್ರೆ ನಮ್ಮ ಕರ್ಮಾನುಸಾರ ನಮ್ಮ ಜೀವನ ನಡೆಯುತ್ತೆ. ನಾವು ಪ್ರಯತ್ನ ಪೂರ್ವಕವಾಗಿ ನಮ್ಮ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಮಾಡಿ ನಾವು ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೊಳ್ಬಹುದು. ಅದಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಭೂಮಿ ಮೇಲೆ ಮಾತ್ರ ಅಂತ ಹೇಳಿ ಎಲ್ಲ ಯೋಗಿಗಳು, ಎಲ್ಲ ವಿಜ್ಞಾನಿಗಳು ಕೂಡ ಹೇಳಿ ಹೋಗಿದ್ದಾರೆ. ಅದೇ ರೀತಿ ಪತ್ರಿ ಸರ್ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸರ್, ಈಗ ನೀವು ಸಂತೋಷ ಮತ್ತು ಆನಂದಕ್ಕೆ ಏನಂತ ನೀವು ಒಂದೇ ಲೈನಲ್ಲಿ ಹೇಳ್ಬಿಟ್ರಿ ಸರ್, ಕರೆಕ್ಟ್ ಆಗಿ. ಅದನ್ನ ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸರ್. ಹೆಂಗಂದ್ರೆ ಸಂತೋಷ ಅಂದ್ರೆ ಈ ಪ್ರಾಪಂಚಿಕವಾಗಿ ಸಿಗ್ತಕ್ಕಂಥ ಸಣ್ಣ ಸಣ್ಣ ಯಶಸ್ಸುಗಳಿಗೆ, ಅಥವಾ ಒಂದು ಸೀರೆ ತಗೊಂಡ್ರೆ, ಹೊಸ ಕಾರ್ ತಗೊಂಡ್ರೆ ತಾತ್ಕಾಲಿಕ ಸಂತೋಷ. ಆನಂದ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಒಂದೊಂದೇ ಹಂತಗಳನ್ನ ದಾಟಿದಾಗ ಸಿಗ್ತಕ್ಕಂತಹ ಬ್ಲಿಸ್ಫುಲ್ ಹ್ಯಾಪಿನೆಸ್ ಮತ್ತು ಬ್ಲಿಸ್ಫುಲ್ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ತಾವು ಹೇಳ್ಬಿಟ್ರಿ ಸರ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ಅಲ್ಲ, ಇದೇ ಬಗ್ಗೆ ಪತ್ರಿ ಸರ್ ಏನ್ ಹೇಳಿದ್ದಾರೆ ಅಂತ ಅನ್ನೋದು ಹೇಳ್ಬಿಡ್ತೀನಿ. ನನ್ನ ಅಭಿಪ್ರಾಯ ನಾನು ಹೇಳಿದೆ. ಸರ್ ಎರಡಕ್ಕೂ ವ್ಯತ್ಯಾಸವನ್ನ ಹುಡುಕಿ ಹೇಳ್ತಾರೆ. ನಾನು ಆಧ್ಯಾತ್ಮದ್ದು ಆನಂದ ಅಂತಂದೆ, ಲೌಕಿಕದ್ದು ಸಂತೋಷ ಅಂತ ಹೇಳಿದೆ. ಇದು ಪದಗಳ ಒಂದು ಇದಾಯ್ತು. ಹಾಗಾದ್ರೆ ಸಂತೋಷ ಅಂತ ಅನ್ನೋದು ಹೇಗ್ ಬರುತ್ತೆ, ಸಂತೋಷ ಅಂತ ಅನ್ನೋದು ಹೇಗೆ ನಾವು ಗುರುತಿಸ್ತೀವಿ ಅಂತಂದ್ರೆ, ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಸಂತೋಷ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದನ್ನ ನಾವು ಪ್ಲೆಜರ್ ಅಂತ ಕರಿತೀವಿ, ಎಂಬುದು ಪಂಚೇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳಿಂದ ಬರುವಂತದ್ದು ಅಂತ. ಅಂದ್ರೆ ನನಗೆ ಇವತ್ತು ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ ಇದ್ದೆ, ಇವತ್ತು ನಾನು ಕಾರ್ ತಗೊಂಡೆ. ಇಷ್ಟು ದಿನಗಳ ಪ್ರಯತ್ನದಿಂದ ನನ್ನ ಕೈಗೆ ಸಿಕ್ತು, ಅದು ಕಾರ್ ಸಿಕ್ತು, ನನಗೆ ಸಂತೋಷ ಆದ್ರೆ ಆ ಸಂತೋಷ ಅಂತ ಅನ್ನೋದು ಶಾಶ್ವತವಾಗಿ ಇರುತ್ತಾ? ಇರಲ್ಲ. ಆಮೇಲೆ ದಿನ ಕಾರ್ ಓಡಾಡ್ಸೋ ತನಕ ಅಷ್ಟೇ ಆ ಸಂತೋಷ. ಆಮೇಲೆ ಕಾಮನ್ ಆಗೋಯ್ತು. ಆಮೇಲೆ ಅದು ಅಯ್ಯೋ ಈ ಕಾರ್ ಬದಲು ನಾನು ಇನ್ನೊಂದು ಕಾರ್ ತಗೊಳ್ಬೇಕಿತ್ತು. ಈಗ ಊಟ ತಿಂಡಿನೇ ತಗೊಳ್ಳಿ, ಪ್ರತಿ ಹೊತ್ತಿಗೂ ಕೂಡ ಹೊಟ್ಟೆ ಹಸಿಯುತ್ತೆ. ಒಳ್ಳೆ ಊಟ ನಾನು ಮಾಡಿರ್ತೀನಿ ಬೆಳಿಗ್ಗೆ, ಸಾಕು ಅಂತ ಅನ್ಸಲ್ಲ. ಅದು ಇನ್ನೊಂದು ಹೊತ್ತು ಬಂತು ಅಂತಂದ್ರೆ ಶುರು ಆಗುತ್ತೆ. ಅದಕ್ಕಿಂತ ಚೆನ್ನಾಗಿ ಒಳ್ಳೆ ಊಟ ನಾನು ಮಾಡ್ಬೇಕು. ಪಂಚೇಂದ್ರಿಯಗಳ ಕಥೆ ಇದಿಷ್ಟು. ಸಂತೋಷ ಇದು ಬಾಹ್ಯ ವಸ್ತುಗಳಿಂದ ಬರೋದು, ಅದು ಶಾಶ್ವತವಾದ್ದಲ್ಲ, ಅದು ತಾತ್ಕಾಲಿಕವಾದ್ದು ಅಂತ ಹೇಳ್ತಾರೆ ಸಂತೋಷನ. ಪತ್ರಿ ಸರ್ ಹೇಳಿರೋದು ಅದನ್ನೇ. ಮತ್ತೆ ಸಂತೋಷ ಬಂದ ಮೇಲೆ ಅದ್ರ ಹಿಂದೆ ದುಃಖನೂ ಬರುತ್ತಂತೆ. ಅದಾದ್ಮೇಲೆ
ಮತ್ತೆ ಸಂತೋಷ ದುಃಖ, ಇದು ಸೈಕಲ್. ಇದನ್ನ ಲೌಕಿಕವಾಗಿ ನಾವು ಅನುಭವಿಸ್ತಾ ಇರ್ತೀವಿ. ಆದ್ರೆ ಆನಂದ ಅಂತಂದ್ರೆ ಏನು ಅಂತಂತಂದ್ರೆ ನಮ್ಮ ಒಳಗಡೆಯಿಂದ ಬರ್ತಕ್ಕಂಥದ್ದು ಆನಂದ, ಹೊರಗಡೆಯದ್ದ ಬಾಹ್ಯದ್ದಲ್ಲ. ಅದು ಒಂದು ಸ್ಥಿತಿ. ಆನಂದ ಅಂತ ಅನ್ನೋದು ಒಂದು ಸ್ಥಿತಿ. ಇದು ಸಂತೋಷ ಅಂತ ಅನ್ನೋದು ಅದು ಮನಸ್ಸಿನ ಸ್ಥಿತಿ, ಇದು ಆತ್ಮದ ಸ್ಥಿತಿ. ನಮ್ಮ ಒಳಗಡೆ ಇರತಕ್ಕಂಥ ಸ್ಥಿತಿಯನ್ನ ನಾವು ಅನುಭವಿಸ್ತೀವಲ್ಲ, ಅದು ಆನಂದ. ಧ್ಯಾನದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೊರಗಿನ ಸನ್ನಿವೇಶಗಳನ್ನು ನಮಗೆ ಯಾವುದು ಕೂಡ ಒಳಗಡೆ ಅಂಟಿಸ್ಕೊಳ್ಳದೆ ನಮ್ಮ ಒಳಗಡೆ ನಾವಿದ್ರೆ ಅದು ಎಂದೆಂದಿಗೂ ಅಳಿಯದ ಶಾಶ್ವತವಾದ ಆನಂದವನ್ನ ತಂದು ಕೊಡುತ್ತೆ ಅಂತ ಅನ್ನೋದು ಅನುಭವಿಗಳ ಮಾತು. ಅದನ್ನೇ ಪತ್ರಿ ಸರ್ ಅವರು ಹೇಳಿರುವಂತದ್ದು. ಅದಷ್ಟನ್ನ ಹೇಳಿ ನಾವು ಮುಂದಕ್ಕೆ ಹೋಗ್ಬೋದು. ಆನಂದಕ್ಕೆ ಆನಂದ ಪಡಿಸುವಂತದ್ದು ಶಕ್ತಿ ಇರುತ್ತಂತೆ, ಬೇರೆ ಯಾವುದು ಅದಕ್ಕೆ ಕಾರಣವೇ ಇರಲ್ಲ. ಕಾರಣವಿಲ್ಲದೆ ನಾವು ಸದಾ ಸಂತೋಷವಾಗಿದ್ರೆ ಅದು ಆನಂದವಾಗಿ ಪರಿವರ್ತನೆ ಆಗುತ್ತೆ ಅಂತಾರೆ. ಕಾರಣವಿಲ್ಲದೆ ಸಂತೋಷಕ್ಕೆ ಒಂದು ಕಾರಣ ಬೇಕು. ಯಾರು ನಮ್ಮನ್ನು ಹೊಗಳಿದ್ರೆ ಅದು ಸಂತೋಷ ಬರುತ್ತೆ. ರುಚಿಯಾದ ಒಂದು ಒಳ್ಳೆ ಜಾಮೂನು ತಿಂದ್ರೆ ನಮ್ಗೆ ಆನಂದ ಆಗತ್ತೆ. ಅಂದ್ರೆ ಆನಂದ, ಸಂತೋಷ ಅನ್ನೋದು ವಸ್ತುವಲ್ಲಿ ಇದೆ. ಆದ್ರೆ ಆನಂದ ಅಂತ ಅನ್ನೋದು ನಮ್ಮ ಒಳಗಡೆಯಿಂದ ಬರಬೇಕು, ವಸ್ತುವಿನಿಂದ ಸಿಗುವಂತದ್ದಲ್ಲ. ಥ್ಯಾಂಕ್ ಯು ಮೇಡಮ್.